ದೇಶದಲ್ಲಿ ರಚನೆ ಆಯಿತು. ಅಂತ ಸರ್ಕಾರದ ರಚನೆಗೆ ಕಾರಣೀಭೂತರಾಗಿದ್ದು ಕೂಡ ಇದೇ ಕಮ್ಯುನಿಸ್ಟ್ ಪಕ್ಷ ಅಂತಕ್ಕಂಥದ್ದ ನಾವ್ಯಾರೂ ಕೂಡ ಹಾಸನ ಜನತೆ ಮರೆಯೋ ಹಾಗಿಲ್ಲ. ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೇವೆ ಅಂದ್ರೆ, ಭಾರತ ಕಮ್ಯುನಿಸ್ಟ್ ಪಕ್ಷ ಜನ್ಮ ತಾಳಿ 100 ವರ್ಷ ಆಗಿದೆ. ಬರೀ 100 ವರ್ಷ ಮಾತ್ರ ಅಲ್ಲ, ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಭಾರತದ ಮೊಟ್ಟ ಮೊದಲ ರಾಜಕೀಯ ಪಕ್ಷವು ಕೂಡ ಸಿಪಿಐ ಅಂತಕ್ಕಂಥದ್ದ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಸಿಪಿಐಗಿಂತ ಮುಂಚೆ ಯಾವುದೇ ರಾಜಕೀಯ ಪಕ್ಷಗಳು ಇರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮಾಡಿದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ಸಿಪಿಐಗಿಂತ ಮೊದಲೇ ಹುಟ್ಟಿರ್ತಕ್ಕಂಥ ಯಾವುದೇ ಪಕ್ಷ ಇವತ್ತು ಭಾರತದ ನೆಲದಲ್ಲಿ ಇಲ್ಲ ಅಂತಕ್ಕಂಥದ್ದು ಬಹಳ ದಿಟ್ಟದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 1925 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂಥ ಕಾಂಗ್ರೆಸ್ ಕೂಡ ರಾಜಕೀಯ ಪಕ್ಷವಾಗಿರಲಿಲ್ಲ. ಅದು ಒಂದು ಹೋರಾಟದ ವೇದಿಕೆಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ರಾಜಕೀಯ ಚೌಕಟ್ಟು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜಕೀಯ ಪಕ್ಷದ ಸ್ಥಾಪನೆಯಾಗಿ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಎಂಥ ಸ್ವಾತಂತ್ರ್ಯ ಇರಬೇಕು, ಭಾರತ ದೇಶದಲ್ಲಿ ಎಂಥ ರಾಜಕೀಯ ವ್ಯವಸ್ಥೆ ಜನ್ಮ ಪಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಿರ್ತಕ್ಕಂಥ ಏಕೈಕ ಸಂಘಟನೆ ಸಿಪಿಐ ಅಂತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯಿಂದ ನಾವು ಕಲಿತಾ ಇದ್ದೀವಿ. ಬಂಧುಗಳ ತಮಗೆ ಗೊತ್ತಿದೆ, ಭಾರತ ದೇಶದಲ್ಲಿ 100 ವರ್ಷಗಳ ಕಾಲ ಭಾರತೀಯರನ್ನ ಶೋಷಣೆ ದಬ್ಬಾಳಿಕೆಗೆ ಒಳಪಡಿಸಿ ದರ್ಪ ಮೆರೆದಂತ ಬ್ರಿಟಿಷರು ಈ ದೇಶದಿಂದ ತೊಲಗಬೇಕು ಅಂತ ಹೇಳಿ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿಪಾದನೆ ಮಾಡಿದ್ದು ಭಾರತ ದೇಶ ಸಮಾಜವಾದಿ ಭಾರತವಾಗಿ ಇವತ್ತು ರೂಪುಗೊಳ್ಳಬೇಕು. ಭಾರತದಲ್ಲಿ ಹುಟ್ಟಿದಂತ ಪ್ರತಿ ಮಗುವಿಗೆ ಹಾಲು ಅನ್ನ ಸಿಗಬೇಕು, ಪ್ರತಿ ಮಗುವಿಗೆ ಉದ್ಯೋಗ ಶಿಕ್ಷಣ ಸಿಗಬೇಕು, ಪ್ರತಿ ಮಗುವಿಗೆ ನೆಮ್ಮದಿಯಾಗಿರ್ತಕ್ಕಂಥ ಬದುಕು ಸಿಗಬೇಕು ಅಂತಕ್ಕಂಥ ಕಲ್ಪನೆ ಕಮ್ಯುನಿಸ್ಟ್ ಪಕ್ಷದಾಗಿತ್ತು. ಅಂತ ಕಲ್ಪನೆಯನ್ನ ಇಟ್ಕೊಂಡು ಹೋರಾಟ ಮಾಡಿದಂತ ಸಿಪಿಐ ಹೋರಾಟದ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ದೇಶ ಬಿಟ್ಟೊಳಗಿ ಅಂತೇಳಿ ಬ್ರಿಟಿಷರಿಗೆ ಮಾತ್ರ ಹೇಳ್ತಾ ಇದ್ರು. ಆದರೆ ಕಮ್ಯುನಿಸ್ಟ್ ಪಕ್ಷ ಮಾತ್ರವೇ ಭಾರತ ದೇಶಕ್ಕೆ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತಕ್ಕಂಥ ಮೊದಲ ಘರ್ಷಣೆ ಧ್ವನಿ ಮುಳುಗಿಸಿದ್ದು ಇದೇ ಕೆಂಬಾಟ ಸಿಪಿಐ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಕೇಳ್ಬೋದು, ಹೌದಪ್ಪ 100 ವರ್ಷದ ಚರಿತ್ರೆ ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿ. ಬಂಧುಗಳೇ, ಇವತ್ತಿನ ರಾಜಕಾರಣ ತಾವು ನೋಡ್ತಾ ಇದ್ದೀರಾ. ಭಾರತ ದೇಶದ ಒಂದು ಕಾಲದ ರಾಜಕಾರಣ ಸೈದ್ಧಾಂತಿಕ ನೆಲೆಯಲ್ಲಿ ಜನರ ಸಮಸ್ಯೆಗಳು, ಜನರ ಬದುಕಿನ ಪ್ರಶ್ನೆ ಇಟ್ಕೊಂಡು ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಹುತೇಕ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಮ್ಯುನಿಸ್ಟ್ ಪಕ್ಷಗಳನ್ನ ಹೊರತುಪಡಿಸಿ ಉಳಿದಂತ ರಾಜಕೀಯ ಪಕ್ಷಗಳು ಅವರಿಗೆ ಯಾವುದೇ ಜನಪರ ಕಾರ್ಯಕ್ರಮ ಬೇಕಾಗಿಲ್ಲ, ಯಾವುದೇ ಸೈದ್ಧಾಂತಿಕ ಚೌಕಟ್ಟು ಬೇಕಾಗಿಲ್ಲ. ಎಲ್ಲರೂ ಕೂಡ ಇವತ್ತು ಅಧಿಕಾರದ ಹಪಾಹಪಿತನಕ್ಕೆ ಒಳಗಾಗಿ ಚುನಾವಣೆಗಳಲ್ಲಿ ಅಡ್ಡಾದಿಡ್ಡಿ ಮಾರ್ಗವನ್ನು ಹಿಡಿದು ಗೆಲ್ಲಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಇಟ್ಕೊಂಡು ಇವತ್ತು ಚುನಾವಣೆಗಳ ಸಂದರ್ಭದಲ್ಲಿ ಜಾತಿ, ಧರ್ಮ, ವೈಷಮ್ಯ, ದ್ವೇಷ, ಕ್ರೌರ್ಯವನ್ನ ರಾಜಕಾರಣದ ವಿಷಯವನ್ನಾಗಿ ಇವತ್ತು ಪರಿವರ್ತನೆ ಮಾಡುವ ಮುಖಾಂತರ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಲಿನ ಮಾಡಿರ್ತಕ್ಕಂಥದ್ದು ನಾವಿವತ್ತು ನೋಡ್ತಾ ಇದ್ದೀವಿ. ಇವತ್ತು ನಮಗೆ ಗೊತ್ತಿದೆ, ಇವತ್ತು ಈ ದೇಶದಲ್ಲಿ ಅಲಂಕ ಮಾಡ್ತಾ ಇರ್ತಕ್ಕಂಥ ಮಹಾನ್ ವಿಶ್ವಗುರು ಅಂತ ಕರೀತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಭಾರತ ದೇಶದ ಇಡೀ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ನಾವು ಬರೆಯೋದು ಟೀಕೆ ಮಾಡ್ಲಿಕ್ಕೆ ಬಂದಿಲ್ಲ. 100 ವರ್ಷ ಆಯಿತು, ನಮ್ಮ ಸಾಧನೆ ಏನು ಅಂತ ಹೇಳಿ ಬರಲಿಲ್ಲ. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ತಿಳುವಳಿಕೆ ಇದೆ. ಏನು
ಭಾರತ ದೇಶದ ಸ್ವಾತಂತ್ರ್ಯ, ಭಾರತದ ಸಂವಿಧಾನ, ಭಾರತದ ಸಾರ್ವಭೌಮತೆಯನ್ನ ರಕ್ಷಣೆ ಮಾಡುವುದೇ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರಮ ಗುರಿಯಾಗಿದೆ ಇವತ್ತು. ಯಾಕಂದ್ರೆ ಮೋದಿ ಆಡಳಿತದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂದಿದೆ, ಭಾರತ ದೇಶದ ಸಂವಿಧಾನಕ್ಕೆ ಗಂಡಾಂತರ ಬಂದಿದೆ, ಭಾರತದ ಸಾರ್ವಭೌಮತೆ ಇವತ್ತು ತೂಳಿಪಟ ಮಾಡತಕ್ಕಂಥ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ಇವತ್ತು ಬಹಳಷ್ಟು ಸರ್ಕಾರಿ ಅಂಕಿಅಂಶಗಳು ಹೇಳ್ತವೆ, ಭಾರತದಲ್ಲಿ ದಿನೇ ದಿನೇ ಬಡತನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ರೋಗ ರುಜಿನಗಳು ಸಾಕಷ್ಟು ಹೆಚ್ಚುತ್ತಿದೆ, ಮಹಿಳೆ ಮಕ್ಕಳಲ್ಲಿ ಅಪೌಷ್ಟಿಕತೆ ತಾಂಡವಾಗ್ತಾ ಇದೆ. ಇಂಥ ಹಲವಾರು ರಿಪೋರ್ಟ್ಗಳು ಬರ್ತಿದ್ದಾವೆ. ನಮ್ಮ ರೈತರು ಅವರು ಬೆಳೆದಂತಹ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೆ, ಅವರಿಗೆ ಬದುಕಿನ ಯಾವುದೇ ಭದ್ರತೆ ಇಲ್ಲದೆ ರೈತರು ಇವತ್ತು ಕಂಗಾಲಾಗ್ತಾ ಇದ್ದಾರೆ. ದುಡಿಯುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಲ್ಲದೆ ಅವರು ತಮ್ಮ ಬದುಕಿನ ನೆಮ್ಮದಿಯನ್ನ ಕಳ್ಕೊಂಡಿದ್ದಾರೆ. ಈ ಪ್ರಶ್ನೆಗಳನ್ನು ಬಗೆಹರಿಸಿ ಸ್ವಾಮಿ ಅಂದ್ರೆ ಇವತ್ತು ಈ ಕಡೆ ಮೋದಿ ಅವರ ಲಕ್ಷ್ಯ ಇಲ್ಲ. ಇವರು ಇವತ್ತು SIR ತರ್ತಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿಸರ್ವ್ ತಂದು ಇವತ್ತು ಯಾರು ಓಟಿನ ಪಟ್ಟಿಯಲ್ಲಿ ಇರಬೇಕು, ಯಾರು ಇರಬಾರ್ದು, ಯಾರು ನಮಗೆ ಓಟ್ ಹಾಕ್ತಾರೆ ಅವ್ರು ಸೇರಿಸ್ಕೊಳ್ಳೋಣ, ಯಾರು ನಮಗೆ ಓಟ್ ಹಾಕಲ್ಲ ಅವ್ರ ಹೆಸರನ್ನ ಇವತ್ತು ಡಿಲೀಟ್ ಮಾಡೋಣ. ಇವತ್ತು ಮುಸಲ್ಮಾನರು ಓಟ್ ಬೇಡ, ಮತ್ತೊಬ್ರು ಓಟ್ ಬೇಡ, ಇಂಥ ಒಂದು ಮತೀಯವಾದವನ್ನ ಇವತ್ತು ಚುನಾವಣಾ ಅಂತ ರಾಜಕಾರಣದಲ್ಲಿ ತುರುಕ್ತಕ್ಕಂಥ ಕೆಲಸಕ್ಕೆ ಆದ್ಯತೆ ನೀಡಿ ಇವತ್ತು SIRಗೆ ಪ್ರಾಧಾನ್ಯ ಮಾಡ್ಕೊಡ್ತಾ ಇದೆ. ಎರಡನೇ ವಿಚಾರ ನಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪಡೆದಂತ ನಮ್ಮ ಕಾನೂನುಗಳನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಕ್ಕೆ ಈ ಮೋದಿ ಸರ್ಕಾರ ಮುಂದಾಗಿದೆ. ಕಾರ್ಮಿಕರ ಕಾಯ್ದೆಗಳನ್ನ ರದ್ದು ಮಾಡಿ ನಮ್ಮ ಮೇಲೆ ಸಂಹಿತೆಯನ್ನು ಹೇರ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಈ ಸರ್ಕಾರ ಸಾಗ್ತಾ ಇದೆ. ನಿನ್ನೆ ಬಂದ ನಾವು ನೋಡಿದ್ವಿ, ದೇಶದಲ್ಲಿ ನಿರುದ್ಯೋಗ ತಾಂಡವಾಗ್ತಾ ಇದೆ ಅಂದ್ರೆ ಅದಕ್ಕಾಗಿ ಇದೇ ನಮ್ಮ ಸಂಯುಕ್ತ ರಂಗ ಸರ್ಕಾರ ನಮ್ಮ ಸಲಹೆಗಳು ಆ ನಂತರ ಬಂದಂತ UPA ಗೌರ್ಮೆಂಟ್ಗೆ ನಾವೇನು ಬೆಂಬಲ ಕೊಟ್ಟಿದ್ವಿ ಕಮ್ಯುನಿಸ್ಟ್ ಆಗಿ, ನಾವು ಈ ದೇಶದ ಗ್ರಾಮೀಣ ಜನರ ಬದುಕನ್ನ ಹಸನಗೊಳಿಸಲಿಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಕಾಯ್ದೆಯನ್ನು ತಂದಿದ್ವಿ. ಆಮೇಲೆ ಗಜ್ಜೆಗೇರಿ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಈ ಮನ್ರೇಗಾ ಏನು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಬಂದಂತ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡತಕ್ಕಂತ ಒಂದು ಕೆಟ್ಟ ನಿಲುವಿಗೆ ಇವತ್ತು ಮುಂದಾಗಿದೆ. ಅದ್ರ ಬದಲಾಗಿ ಅವರು ಇವತ್ತು ಹೊಸ ಹೆಸರು ಕೇಳ್ತಿದ್ದಾರೆ, ಏನು BBG ರಾಮ್ಜಿ ಅಂತ. BBG ರಾಮ್ಜಿ ಇವತ್ತು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಹಿಂದುತ್ವದ ಭಾವನೆಯನ್ನು ಕೆರಳಿಸಿ ಜನರ ಮಧ್ಯೆ ರಾಮ ರಹೀಮ ತಂದು ಇವತ್ತು ಹೊಡೆದಾಡ್ತಕ್ಕಂಥ ನೀತಿ ಬಿಜೆಪಿಯವರು ಮಾಡಿಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಈ ದೇಶದ ಶಾಂತಿ ಸೌಹಾರ್ದತೆಗೆ, ಈ ದೇಶದ ಐಕ್ಯತೆಗೆ ತನ್ನ ಪ್ರಾಣವನ್ನೇ ಕೊಟ್ಟರು. ಅವರು ತನ್ನ ಬದುಕಿನ ಕೊನೆಯ RSSನ ಗುಂಡನ್ನು ತಾಗಿಸಿಕೊಂಡು ಜೀವ ಬಿಡುವ ಸಮಯದಲ್ಲಿ ಹೇ ರಾಮ್ ಅಂತೇಳಿ ತಮ್ಮ ಪ್ರಾಣವನ್ನು ಬಿಟ್ಟರು. ಇವತ್ತು ನರೇಂದ್ರ ಮೋದಿ ಅವರು ಏನ್ ಹೇ ರಾಮ್ ಅಂತೇಳಿ ಮಹಾತ್ಮ ಗಾಂಧಿಯವರು ಆವತ್ತು ಪಡಿಸಿದ್ರು, ಆ ಮಹಾತ್ಮ ಗಾಂಧಿ ಹೆಸರನ್ನ ಇತಿಹಾಸದ ಪುಟದಿಂದ ಅಳಿಸಾಕಿ ಆ ಜಾತಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿ ಈ ದೇಶವನ್ನ ಧರ್ಮಾಧಾರಿತವಾದಂತ ದೇಶ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ತಕ್ಕಂತ ಏನು ಏನಿದೆ ಅದರಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಯಾವುದೇ ಭರವಸೆ ಇಲ್ಲ. ನಾವು ಕೇಳ್ತಾ ಇದ್ವಿ 200 ದಿನಗಳ ಕಾಲ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ. 3 ದಿನಕ್ಕೆ ಅದು ಸೀಮಿತವಾಗಿತ್ತು. ಆದರೆ ಇವತ್ತು ಅಂತ ಯಾವುದೇ ಖಾತ್ರಿಯನ್ನ ಕೊಡದೆ ಕೇವಲ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶವನ್ನ ಮುನ್ನೆಲೆಗೆ ತಂದು ಈ ದೇಶವನ್ನ ಹೊಡೆದಾಡ್ತಿದ್ದಾರೆ. ಅದೇ ರೀತಿ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಮಸೂದೆ ಪಾಸ್ ಆಗುತ್ತೆ ದ್ವೇಷ ಭಾಷಣದ ವಿರುದ್ಧ. ಆ ಮಸೂದೆ ಬಂದಾಗ ಇದೇ ಕೋಮುವಾದಿ ಶಕ್ತಿಗಳು ಅದರ ವಿರುದ್ಧ ಇವತ್ತು ಧ್ವನಿಗೊಳಿಸ್ತಾರೆ. ಏನಂತ ಈ ದೇಶದಲ್ಲಿ ಶಾಂತಿ ಸಂಪೂರ್ಣ
ಸಂಹಾರ ಮಾಡಬೇಕು, ಈ ದೇಶದಲ್ಲಿ ಐಕ್ಯತೆಯನ್ನು ನಾಶ ಮಾಡಬೇಕು, ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ ನಡುವೆ ಕಂದಕವನ್ನ ಸೃಷ್ಟಿ ಮಾಡಿ ಮತ್ತೆ ಅಧಿಕಾರದ ಅಭ್ಯಾಸವನ್ನು ಏರ್ಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಕೋನ ಇವತ್ತು ಕಮ್ಯುನಿಸ್ಟ್ ಪಕ್ಷ 100 ವರ್ಷಗಳ ಹಿಂದೆ ಬ್ರಿಟಿಷ್ ಅನ್ನು ಓಡಿಸಿದೆ. ಬಹುಶಃ ಅವತ್ತು ಕಮ್ಯುನಿಸ್ಟ್ ಹಿಂದೆ ಇರ್ತಿದ್ರೆ ಈ ದೇಶಕ್ಕೆ ಈ ಗಳಿಗೆಯವರೆಗೂ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಇದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅವತ್ತು ಕಮ್ಯುನಿಸ್ಟ್ ಹಿಂದೆ ಇರ್ತಿದ್ರೆ ಈ ದೇಶದಲ್ಲಿ ಇವತ್ತು ಕೂಡ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. ಕಮ್ಯುನಿಸ್ಟರ ತ್ಯಾಗ, ಬಲಿದಾನ, ಸಾವಿರಾರು ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂತಹ ಸ್ವಾತಂತ್ರ್ಯವನ್ನ ರಚನೆ ಮಾಡ್ತಕ್ಕಂಥದ್ದು ಕಮ್ಯುನಿಸ್ಟ್ ಪಕ್ಷದ ಜವಾಬ್ದಾರಿ. ಅಧಿಕಾರ ಇರುತ್ತೆ, ಅಧಿಕಾರ ಇರಲ್ಲ, ಇದು ನಮಗೆ ಲೆಕ್ಕಕ್ಕಿಲ್ಲ. ಜನಸಂಘಟನೆ ಮಾಡಿ ಜನರ ವಿಚಾರವನ್ನ ಮುನ್ನಡೆಗೆ ತಂದು ಜನಸಂಘಟನೆ ಮುಖಾಂತರ ಭಾರತ ದೇಶವನ್ನ ಸುವ್ಯವಸ್ಥಿತ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಏನು ನಮ್ಮ ಧ್ಯೇಯ ಇದೆ, ಆ ಧ್ಯೇಯವನ್ನ ನಾವು ಜನರ ಮುಂದೆ ಇಡಲಿಕ್ಕೆ ಇವತ್ತು ನಾಡಿನಾದ್ಯಂತ ಸಂಚಾರ ಮಾಡ್ತಾ ಇದ್ದೀವಿ. KGF ನಿಂದ ಇವತ್ತು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ಹಾದು ನಿನ್ನೆ ಕರಾವಳಿ ಜಿಲ್ಲೆಗಳನ್ನ ಮುಗಿಸಿ ಇವತ್ತು ಮಲೆನಾಡು ಜಿಲ್ಲೆಗೆ ಇವತ್ತು ಆಗಿ ಜಾತ್ರೆ ಆಗಮಿಸಿದೆ. ನಾಳೆ ಪುನಃ ಕೊಡಗು, ಮೈಸೂರು ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದೆ. ಬಂಧುಗಳೇ, ಜಗತ್ತಲ್ಲಿ ಬಹಳಷ್ಟು ಏನು ಸಿದ್ಧಾಂತಗಳು ಬಂದಿದ್ದಾವೆ. ಎಲ್ಲ ಸಿದ್ಧಾಂತಗಳು ರೂಢಿಪಟ್ಟಾಗಿದೆ. ಯಾವ ಸಿದ್ಧಾಂತ ಒಬ್ಬ ಹಸಿದ ಹೊಟ್ಟೆಗೆ ಅನ್ನ ನೀಡೋದಿಲ್ವೋ, ಯಾವ ಸಿದ್ಧಾಂತ ಒಂದು ಮಗುವಿಗೆ ನೆಮ್ಮದಿ ಕೊಡೋದಿಲ್ವೋ ಅಂತಹ ಸಿದ್ಧಾಂತ ಏನು ಪ್ರಯೋಜನಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ವಾಸ್ತವಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ ಸಮಾಜ ನಿರ್ಮಾಣ, ಸಮತಾವಾದಿ ಒಂದು ರಾಜಕೀಯ ಪರಿಕಲ್ಪನೆ. ಇದು ಸ್ವಾಗತ ಮಾಡಿ ವಿಚಾರಧಾರೆ, ಇಂಥ ವಿಚಾರಧಾರೆ ಇಟ್ಕೊಂಡು ಭಾರತ ದೇಶದಲ್ಲಿ ಕೂಡ ಸಮಾಜವಾದಿ ವ್ಯವಸ್ಥೆಯನ್ನು ಇವತ್ತು ಜಾರಿಗೆ ತರಬೇಕಾಗಿರ್ತಕ್ಕಂಥ ಏನು ಇನ್ನೂ ಬಾಕಿ ಉಳಿದಿರ್ತಕ್ಕಂಥ ಕೆಲಸ ಇದೆ. ಆ ಕೆಲಸವನ್ನ ಮುಂದುವರಿಸುವ ಭಾಗವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ತನ್ನ 100 ವರ್ಷಗಳ ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ, ವಿವಿಧ ಸಂಘರ್ಷಗಳು ಇವೆಲ್ಲ ದಾಟಿ ಈ ಕುಸ್ತಿಗೆ ನಾವು ಬಂದಿದ್ದೀವಿ. ಈ ಮುಂದೂ ಕೂಡ ನಮ್ಮ ಜವಾಬ್ದಾರಿಯನ್ನು ಮುಂದೂಡಬೇಕಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ನಮ್ಮ ಮೇಲೆ ಹೊರೆ ಇರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತಿನ ಈ ಕೆಟ್ಟ ರಾಜಕಾರಣದ ಬಗ್ಗೆ ಜಾಗೃತಿಗೊಳ್ಬೇಕು. ಆ ಮುಖಾಂತರ ಈ ಏನು ಮಲಿನವಾಗಿರ್ತಕ್ಕಂಥ ರಾಜಕಾರಣದ ಶುದ್ಧೀಕರಣಕ್ಕೆ ಈ ದೇಶದ ಪ್ರಜೆಗಳೇ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತ ಹೇಳಿ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾವು ನಾಡಿನಾದ್ಯಂತ ಇದು ಸಂಚಾರ ಮಾಡ್ತಿದ್ದೀವಿ. ನಾವೆಲ್ಲರೂ ಕೂಡ 47ರಲ್ಲೇ ಬೆಂಬಲಿಸಿದ್ವಿ. ಭಾರತ ದೇಶದ ಪ್ರಥಮ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟ್ ಅಲ್ಲಿ CPI ಇವತ್ತು ತನ್ನ ಛಾಪನ್ನು ಮೂಡಿಸಿದೆ. ನಂತರವೂ ಕೂಡ ಬೇರೆ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷದ ಚಟುವಟಿಕೆ, ರಾಜಕೀಯ ತಾಂತ್ರಿಕ ಸಿದ್ಧಾಂತಗಳಿಗೆ ತಾವು ನೆರವು ಸಹಕಾರ ನೀಡುವ ಮುಖಾಂತರ ಈ ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ಳಿಕ್ಕೆ ನಾವು ಇವತ್ತಿಗೆ ಬಂದಿದ್ದೀವಿ. ನಾವು ಅಭೂತಪೂರ್ವವಾಗಿ ಈ ಜಾಥಾವನ್ನ ತಮ್ಮ ಹಾಸನದಲ್ಲಿ ಸ್ವಾಗತ ಮಾಡಿದ್ದೀವಿ. ಮುಂದೂ ಕೂಡ ಹಾಸನದಲ್ಲಿ ಒಂದು ರಾಜಕೀಯ ಶಕ್ತಿಯಾಗಿ, ಪರ್ಯಾಯ ರಾಜಕೀಯ ಶಕ್ತಿಯಾಗಿ ತಾವು ಇನ್ನಷ್ಟು ಶಕ್ತಿ ತುಂಬಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು. ನಮಗೆಲ್ಲರೂ ಕೂಡ ಬಂದು ಮಾತನಾಡುತ್ತೇವೆ.